ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ನಿಮ್ಮ ಗುರು ಸರ್ ಮಾಡ್ತಿರುವ ಪ್ರೀತಿಯ ನಮಸ್ಕಾರಗಳು ಮಕ್ಕಳ ಎಲ್ರಿಗೂ ಕೂಡ. ಮಕ್ಕಳ, ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಮತ್ತೆ ಗರುಡ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ. ಇನ್ ಕೇಸ್ ನೀವೇನಾದ್ರೂ ಲಾಂಚ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮಕ್ಕಳ, ಈ ವಿಡಿಯೋನ ಕಡೆ ತನಕ ನೋಡಿ, ನಿಮ್ಗೆ ಸಖತ್ ಬೆನಿಫಿಟ್ ಆಗತ್ತೆ ಮಕ್ಕಳ. ಈ ಎರಡು ಬ್ಯಾಚ್ ಇಂದ ನಿಮ್ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಕ್ಲಾರಿಟಿ ಸಿಗುತ್ತೆ. ಅಂಡ್ ಬೇರೆ ಎಲ್ಲಾದ್ರೂ ನೀವು ಈ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಏನಿದೆ ಅದನ್ನು ತಗೊಳಕ್ ಹೋದ್ರೆ ಮಕ್ಕಳ, ನಿಮ್ಗೆ ಈ ಬ್ಯಾಚ್ ಅಲ್ಲಿ ಸಿಗುವಂತ ಆಫರಿಂಗ್ಸ್ ನ ಖಂಡಿತ ಮಿಸ್ ಮಾಡ್ಕೊಳ್ತೀರಿ. ಅಂಡ್ ಹೇಳ್ತಾ ಇದ್ದೀನಿ, ರಿಸಲ್ಟ್ ಬಂದ್ಮೇಲೆ ಮಕ್ಕಳ ಖಂಡಿತ ರಿಗ್ರೆಟ್ ಮಾಡ್ತೀರಿ. ಆ ರಿಗ್ರೆಟ್ ಮಾಡ್ಕೋಬಾರ್ದು ಅಂತಂದ್ರೆ ಈ ವಿಡಿಯೋನ ಕಡೆ ತನಕ ನೋಡಿ ಮಕ್ಕಳ. ನಿಮ್ಗೆ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಮತ್ತೆ ಗರುಡ ಟೆಸ್ಟ್ ಸೀರೀಸ್ ಏನಿದೆ ಅವೆರಡೂ ಬ್ಯಾಚ್ ಅಲ್ಲಿ ಕೂಡ ತುಂಬಾನೇ ಆಫರಿಂಗ್ಸ್ ಕೊಡ್ತಾ ಇದೀವಿ. ಸೊ ಯಾವ ರೀತಿ ಆಫರಿಂಗ್ಸ್ ಇರುತ್ತೆ ಅಂತಂದ್ರೆ, ಈ ಒಂದು ನೀವು ಬೋರ್ಡ್ ಅಲ್ಲಿ ಮಾತ್ರ ಪರ್ಫೆಕ್ಷನ್ಸ್ ತಗೊಂಡಿದ್ದೀರಿ ಅಂತಂದ್ರೂ ಕೂಡ ಪರವಾಗಿಲ್ಲ, KCET ಎಕ್ಸಾಮ್ಸ್ ಅಲ್ಲಿ ಪ್ರಿಪರೇಷನ್ಸ್ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಮಕ್ಕಳ, ನಿಮ್ಮ ರ್ಯಾಂಕ್ ಖಂಡಿತ ಇಂಪ್ರೂವ್ ಆಗೋ ರೀತಿನೇ ಈ ಎರಡೂ ಬ್ಯಾಚಸ್ ನ ಮಕ್ಕಳ ನಾವು ಡಿಸೈನ್ ಮಾಡಿದೀವಿ. ಸೊ ಮೊದಲನೇದಾಗಿ, ನೀವು ಲಾಂಚ್ ವಿಡಿಯೋ ನೋಡಿದಾಗ ನಿಮಗೆ ಕೆಲವು ಮಕ್ಕಳಿಗೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೆಲವ್ರಿಗೆ ಏನಾಗಿರುತ್ತೆ ಅಂತಂದ್ರೆ ಡಿಸ್ಕೌಂಟ್ ಅಲ್ಲಿ ಈ ಬ್ಯಾಚಸ್ ಸಿಕ್ಕಿರುತ್ತೆ. ಅಂದ್ರೆ 999 ಅಲ್ಲಿ ಈ ಎರಡು ಬ್ಯಾಚ್ ಕೂಡ ಸಿಕ್ಕಿರುತ್ತೆ. ಬಟ್ ಇನ್ ಕೆಲವರು ಮಿಸ್ ಮಾಡ್ಕೊಂಡಿರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿನೇ ಮಕ್ಕಳ, ಈ ವಿಡಿಯೋನ ಕಡೆ ತನಕ ನೋಡಿ. ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಒಂದು ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡ್ರೆ ಈ ಬ್ಯಾಚ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಕಡೆ ತನಕ ನೋಡೋದನ್ನ ಮಿಸ್ ಮಾಡಬೇಡಿ ಮಕ್ಕಳ. ಮೊದಲನೇದಾಗಿ, ಈ ಬ್ಯಾಚಸ್ ಗಳನ್ನ ತಗೊಂಡ್ರೆ ಯಾವ ರೀತಿ ಬೆನಿಫಿಟ್ಸ್ ಅನ್ನೋದನ್ನ ನಿಮ್ಗೆ ಎಲ್ಲ ತಿಳಿಸ್ಬಿಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಮಕ್ಕಳ, ನಿಮ್ಗೆ ಇದರಲ್ಲಿ ಸೊ ಕಮಿಂಗ್ ಟು ದಿ ಬೆನಿಫಿಟ್ಸ್ ಆಫ್ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್. ನೋಡಿ ಮಕ್ಕಳ, ಕ್ರಾಶ್ ಕೋರ್ಸ್ ಯಾಕೆ ತಗೋಬೇಕು ನೋಡಿ. ನೀವೆಲ್ಲರೂ ಕೂಡ ಮೇ ಬಿ ಪರ್ಫೆಕ್ಷನ್ ಆಗಿರ್ಬೋದು ನಿಮ್ಮ KCET ಪ್ರಿಪರೇಷನ್ಸ್ ಅಲ್ಲಿ. ಅಂದ್ರೆ ನಮ್ಮ ಲಕ್ಷ KCET ಮಕ್ಕಳಿರ್ಬೋದು, ಲಕ್ಷ ಫಾಸ್ಟ್ ಟ್ರ್ಯಾಕ್ ಮಕ್ಕಳಿರ್ಬೋದು, ಇವರೆಲ್ಲರೂ ಕೂಡ ಬಿಗಿನಿಂಗ್ ಇಂದ ಓದಿರ್ತೀರಿ. ಅಂಡ್ ಡೀಟೇಲ್ ಎಕ್ಸ್ಪ್ಲೇಷನ್ಸ್ ಕೇಳ್ತಾ ಮಕ್ಕಳ ಪರ್ಫೆಕ್ಷನ್ ಕೂಡ ಆಗಿರ್ತೀರಿ. ಇನ್ ಕೆಲವರು ಬೋರ್ಡ್ ಎಕ್ಸಾಮ್ಸ್ ಅಷ್ಟೇ ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀರಿ, KCET ಎಕ್ಸಾಮ್ಸ್ಗೆ ಒಂದು ನಯಾ ಪೈಸಾ ಪ್ರಿಪರೇಷನ್ಸ್ ಮಾಡ್ಕೊಂಡಿರೋದಿಲ್ಲ, ಪರವಾಗಿಲ್ಲ. ಬಟ್ ಇನ್ನು ಕೆಲವು ಮಕ್ಕಳು ಇರ್ತಾರೆ, ಅವ್ರು ಏನೂ ಪ್ರಿಪರೇಷನ್ಸ್ ಮಾಡ್ಕೊಳ್ದೇನೆ ಈಗ ಬೋರ್ಡ್ ಎಕ್ಸಾಮ್ಸ್ ಓದ್ತಾ ಇರ್ತಾರೆ. ಅಂತವರು ಕೂಡ ನಮ್ಮ ಕ್ರಾಶ್ ಕೋರ್ಸ್ ನ ತಗೋಬಹುದು. ಅಂತಂದ್ರೆ ಈ ಮೂರು ಕ್ಯಾಟಗರಿ ಮಕ್ಕಳು ಕೂಡ ತಗೋಬಹುದು. ಏಕ್ ಸರ್, ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಕೇಳಿದ್ರೆ ಮಕ್ಕಳ, ಆಲ್ರೆಡಿ ಪ್ರಿಪರೇಷನ್ಸ್ ಮಾಡ್ಕೊಂಡಿರೋರ್ಗೆ ಈ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಏನಾಗುತ್ತೆ, ಒಂದು ಮಸ್ತ್ ರಿವಿಷನ್ ಕೊಡುತ್ತೆ ಮಕ್ಕಳ. ಸೊ ನೀವು ಆಲ್ರೆಡಿ ನೀವೇ ರಿವಿಷನ್ ಮಾಡ್ಕೊಳ್ಳೋದಕ್ಕಿಂತ ಒಬ್ಬ ಟೀಚರ್ ಜೊತೆ ಕೂತ್ಕೊಂಡು ರಿವಿಷನ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಇನ್ ಕೇಸ್ ನೀವು ಲೈವ್ ಸೆಷನ್ಸ್ ನೋಡಕ್ ಇಷ್ಟಪಡೋದಿಲ್ಲ ಅಂತಂದ್ರೆ ರೆಕಾರ್ಡೆಡ್ ಸೆಷನ್ಸ್ ಅಲ್ಲಿ ಕೂಡ ಈ ಕ್ಲಾಸಸ್ಗಳನ್ನ ನೋಡಬಹುದು. ಆಲ್ರೆಡಿ ಯಾರು ಕೇಳಿದಿರಿ ಮಕ್ಕಳ ಪಾಠ, ಅವ್ರುಗಳಿಗೆ ಹೇಳ್ತಾ ಇರೋದು ನಾನು. ಅಂದ್ರೆ ನಮ್ಮ ಲಕ್ಷ KCET ಮತ್ತೆ ಲಕ್ಷ ಫಾಸ್ಟ್ ಟ್ರ್ಯಾಕ್ ಮಕ್ಕಳಿಗೆ ಹೇಳ್ತಾ ಇರೋದು. ಸೊ ನೀವೇನಾದ್ರು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ದೀರಿ ಅಂಡ್ KCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದೀರಿ ಅಂತಂದ್ರೆ ಮಕ್ಕಳ, ದಿಸ್ ಇಸ್ ಅ ಬ್ಯೂಟಿಫುಲ್ ಕೋರ್ಸ್. ಯಾಕಂತಂದ್ರೆ ಖಂಡಿತ ಮಕ್ಕಳ ನಿಮ್ಮ ರ್ಯಾಂಕ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ನೀವೇನಾದ್ರೂ ನಮ್ಮ ಕ್ರಾಶ್ ಕೋರ್ಸ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ನಿಮಗೆ 40,000, 50,000, 60,000 ರ್ಯಾಂಕ್ ಬರೋ ಜಾಗದಲ್ಲಿ 10,000, 15,000 ರ್ಯಾಂಕ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಕೇಸ್ ನೀವೇನಾದ್ರು ಈಗ ಪ್ರಿಪರೇಷನ್ಸ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ, ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ಗೂ ಈಗ ಪ್ರಿಪರೇಷನ್ ಶುರು ಮಾಡ್ತಿದ್ವಿ ಅಂತಂದ್ರೆ, ಫಸ್ಟ್ ಮಕ್ಕಳ ಬೋರ್ಡ್ ಎಕ್ಸಾಮ್ಸ್ ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ, ಅದರಲ್ಲಿ ಆದಷ್ಟು PCM ಅಲ್ಲಿ ಮಕ್ಕಳ ಅಬೌವ್ 95 ತಗೊಳಕ್ ಟ್ರೈ ಮಾಡಿ. ಅಂಡ್ ಹೇಳ್ತಾ ಇದ್ದೀನಿ ಮಕ್ಕಳ, ಸೇಮ್ ಥಿಂಗ್ ಫಾರ್ ಯು ಆಲ್ಸೋ. ಅಷ್ಟು ಕ್ವಶನ್ಸ್ ಗಳನ್ನ ಕಲ್ತ್ಕೊಂಡು ಬನ್ನಿ. ನಾವಿದ್ರಲ್ಲಿ ಬೇಸಿಕ್ಸ್ ಇಂದ ಮಕ್ಕಳ ನಿಮ್ಗೆ ಐ ಲೆವೆಲ್ ಕ್ಲಾರಿಟಿ ಬರೋ ತನಕನೂ ಕೂಡ ನಾವು ನಿಮ್ಗೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆನಪಿರ್ಲಿ ಮಕ್ಕಳ, ಈ ಸಲ ನಮಗೆ 35 to 37 ಡೇಸ್ ಟೈಮ್ ಇದೆ. ಸೊ ಈ 35 ಡೇಸ್ ಅಲ್ಲಿ ಮಕ್ಕಳ ಖಂಡಿತ ಹೇಳ್ತಾ ಇದ್ದೀನಿ, ದಿನ ಮಕ್ಕಳ ಕ್ಲಾಸಸ್ ಮಾಡ್ತಾ ನಿಮ್ಮ ಕಾನ್ಸೆಪ್ಷುಯಲ್ ನಾಲೆಡ್ಜ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಲಾಸ್ಟ್ ಇಯರ್ ಕೂಡ ತುಂಬಾ ಮಕ್ಕಳು ಹೇಳಿದ್ದಾರೆ ನಮಗೆ, ಸರ್ ನಮಗೆ ಫಸ್ಟೇ ಗೊತ್ತಿದ್ದಿದ್ರೆ ಈ ತರ ಎಲ್ಲ ಹೇಳ್ಕೊಡ್ತೀರಾ ಅಂತಂದ್ರ ನಾವು ಆಲ್ರೆಡಿ ಸೇರ್ಕೊಂಡ್ಬಿಡ್ತಿದ್ವಿ ಸರ್, ಪರವಾಗಿಲ್ಲ ಈಗಲೂ ಕೂಡ ನಮ್ಗೆ ಇಂಪ್ರೂವ್ಮೆಂಟ್ಸ್ ಆಗಿದೆ ಸರ್. ಬೇರೆ ಎಲ್ಲೋ ನನ್ನ ಫ್ರೆಂಡ್ಸ್ಗಳು ಜಾಯ್ನ್ ಆಗಿದ್ರು, ಅವ್ರಿಗೆಲ್ಲ 70,000, 80,000 ರ್ಯಾಂಕ್ ಬಂದಿದೆ, ನನಗೆ 20,000, 25,000 ರ್ಯಾಂಕ್ ಬಂದಿದೆ ಸರ್, ಐ ಆಮ್ ಹ್ಯಾಪಿ. ನಾನು ಇಲ್ಲ ಅಂದ್ರೆ ಸರ್ ನನಗೆ 1 lakh ತನಕ ರ್ಯಾಂಕ್ ಹೋಗೋ ಚಾನ್ಸಸ್ ಇರ್ತಾ ಇತ್ತು, ಈಗ ಅಟ್ಲೀಸ್ಟ್ ಒಂದು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಗೆ ಸೀಟ್ ಸಿಕ್ಕಿದೆ ಸರ್ ಅಂತ ಹೇಳಿ ತುಂಬಾ ಜನ ಮಕ್ಕಳು ಹೇಳ್ಕೊಂಡಿದ್ದಾರೆ ಮಕ್ಕಳ. ಅಂದ್ರೆ ನಾನು ಹೇಳ್ತಾ ಇರೋದೇನಂತಂದ್ರೆ, ನಿಮ್ಮ ರ್ಯಾಂಕ್ ಖಂಡಿತ ಇಂಪ್ರೂವ್ ಆಗುತ್ತೆ ಈ ಎರಡು ಬ್ಯಾಚ್ ನ ತಗೊಳ್ಳೋದ್ರಿಂದ. ನೋಡಿ ಮಕ್ಕಳ, ಇದರಲ್ಲಿ ನಿಮ್ಗೆ ನಾನು ಹೇಳ್ತಾ ಇರೋದನ್ನ ಯು ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವ್ ಯೋರ್ ರ್ಯಾಂಕ್. ಅಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಜಾಸ್ತಿ ರ್ಯಾಂಕ್ ಬರೋದಕ್ಕಿಂತ ಮಕ್ಕಳ ಕಡಿಮೆ ರ್ಯಾಂಕ್ ಬರುತ್ತೆ ಚಾನ್ಸಸ್ ಇರುತ್ತೆ. ಅಂದ್ರೆ ಬಿಲೋ 15,000, ಬಿಲೋ 20,000 ರ್ಯಾಂಕ್ ಬರೋದಿರುತ್ತೆ. ಅಂಡ್ ಇಫ್ ಯು ಆಲ್ರೆಡಿ ಪ್ರಿಪೇರ್ಡ್ ವೆಲ್, ಅಂದ್ರೆ ಲಕ್ಷ KCET, ಲಕ್ಷ ಫಾಸ್ಟ್ ಟ್ರ್ಯಾಕ್, ಅಥವಾ ನಿಮ್ಮ ಕಾಲೇಜಲ್ಲಿ ಎಲ್ಲೋ ಒಂದು ಕಡೆ ಡೀಟೇಲ್ಡ್ ಆಗಿ ನೀವು ಕಲ್ತಿರ್ತೀರ KCET ಅಂತಂದ್ರೆ, ನಾನು ಹೇಳ್ತಾ ಇದ್ದೀನಿ ಮಕ್ಕಳ, ಬಿಲೋ 1000 ರ್ಯಾಂಕ್ ಬರೋ ತರನೇ ನಿಮ್ಗೆ ಈ ಕೋರ್ಸ್ನ ಡಿಸೈನ್ ಮಾಡಿದೀವಿ. ಯಾಕಂದ್ರೆ ಕ್ಲಾಸಸ್ ಮಾತ್ರ ಇಲ್ಲ ಮಕ್ಕಳ, ನಿಮಗೆ PYQ ಕ್ವಶನ್ಸ್ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಟಾಪ್ 200 ಕ್ವಶನ್ಸ್ ಸಿಗ್ತಾ ಹೋಗುತ್ತೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಗೆಟ್ ಥ್ರೂ ದಿಸ್ ಬ್ಯಾಚ್. ನೋಡಿ ನೆಕ್ಸ್ಟ್ ಏನಂತ ಅಂದ್ರೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಗುತ್ತೆ. ಆಲ್ರೆಡಿ ಹೇಳಿದ್ದೀನಿ ಇದನ್ನ. ಅಪ್ರೋಚ್ ಟು ಸಾಲ್ವ್ MCQs, ಯಾವ ರೀತಿ MCQs ನ ಅಪ್ರೋಚ್ ಮಾಡಬೇಕು, ಸೊ ಯಾವ ರೀತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಬಂದಾಗ ಅದನ್ನ ಯಾವ ರೀತಿ ಯೋಚನೆ ಮಾಡಬೇಕು, ಇದೆಲ್ಲನೂ ಕೂಡ ಹೇಳ್ಕೊಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ,
ನಿಮಗೆ ತರೋ ಪ್ರಾಕ್ಟೀಸ್ ಸಿಗುತ್ತೆ. ಹೇಗೆ ಸರ್ ತರೋ ಪ್ರಾಕ್ಟೀಸ್ ಅಂದರೆ DPP ಕ್ವಶನ್ಸ್ ಕೊಡ್ತಾ ಹೋಗ್ತೀವಿ ಮಕ್ಕಳ. ಡೈಲಿ ಕ್ಲಾಸಸ್ ಆದಮೇಲೆ ಅಂದರೆ ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ಮಕ್ಕಳ ಮಿನಿಮಮ್ 30 DPPs ಕೊಡ್ತಾ ಹೋಗ್ತೀವಿ. ಅದರದ್ದು ನಿಮಗೆ ಸೊಲ್ಯೂಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಸೊಲ್ಯೂಷನ್ಸ್, ಆನ್ಸರ್ ಕೀ ಕ್ವಶನ್ಸ್ ಎಲ್ಲ ಸಿಗುತ್ತೆ ಮಕ್ಕಳ. ಆ ಕ್ವಶನ್ಸ್ಗಳನ್ನ ಕೂಡ ನೀವು ಸಾಲ್ವ್ ಮಾಡ್ಬೋದು. ಅಂದರೆ ಅರ್ಥ ಏನಂತಂದರೆ ನೀವು ಯಾವುದೋ ಬೇರೆ ಬುಕ್ಗಳನ್ನ ರೆಫರ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈ ಸ್ಟೂಡೆಂಟ್ಸ್ ಮಾಕ್ ಟೆಸ್ಟ್ ಸಿಗ್ತಾ ಹೋಗುತ್ತೆ. ಹೌದು, ಸೊ ನೀವು ಗರುಡ ಟೆಸ್ಟ್ ಸೀರೀಸ್ ತೊಗೊಂಡ್ರು ಕೂಡ ಅದರಲ್ಲೂ ಮಾಕ್ ಟೆಸ್ಟ್ ಇದೆ ಮಕ್ಕಳ. ಅದನ್ನು ಬಿಟ್ಟು ಇಲ್ಲಿ ಕೂಡ ಮಾಕ್ ಟೆಸ್ಟ್ ಕೊಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮಕ್ಕಳ. ನೋಡಿ, ನಿಮಗೆ ಇದರಲ್ಲಿ ಬಂದು 1 ಶಾಟ್ ಲೈವ್ ಲೆಕ್ಚರ್ಸ್ ಇರುತ್ತೆ. ಹೌದು, ಡೈಲಿ 3 hours ಕ್ಲಾಸಸ್ ಮಾಡ್ತಾ ಹೋಗ್ತಿಕೊಂಡ್ರು. ಅಂದರೆ ಪ್ರತಿ ಸಬ್ಜೆಕ್ಟ್ಗೂ ಕೂಡ ಮಿನಿಮಮ್ 3 hours ಕ್ಲಾಸ್ ಇರುತ್ತೆ. ಸೊ ಕೆಲವು ಟೈಮಲ್ಲಿ ಅದು 15 minutes 20 minutes ಜಾಸ್ತಿ ಆದರೂ ಆಗ್ಬೋದು. ಓಕೆ, ಸೊ ನನ್ನ ಕ್ಲಾಸ್ ಮಕ್ಕಳ ಲಾಸ್ಟ್ ಇಯರ್ ನಾನು 3.5 hours ಪ್ರತಿಯೊಂದು ಸೆಷನ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಸಂಡೇಸ್ ಕೂಡ ಮಾಡಿದ್ದೀನಿ. ನಿಮ್ಗೇನಾದರೂ ಮಕ್ಕಳ ಮ್ಯಾಥಮೆಟಿಕ್ಸ್ ಕ್ಲಾಸ್ ಸಂಡೇಸ್ ಕೂಡ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ಮಕ್ಕಳ. ಎಸ್ ಸರ್, ವಿ ವಾಂಟ್ ಕ್ಲಾಸಸ್ ಆನ್ ಸಂಡೇ ಇಟ್ ಸೆಲ್ಫ್ ಅಂತ, ಸಂಡೇ ಆಲ್ಸೋ ಅಂತ ಕಮೆಂಟ್ ಮಾಡಿ ಮಕ್ಕಳ. ಮ್ಯಾಥಮೆಟಿಕ್ಸ್ಗೆ ಮಾತ್ರ, ನಂಗೆ ಬೇರೆ ಫ್ಯಾಕಲ್ಟೀಸ್ ಬಗ್ಗೆ ಗೊತ್ತಿಲ್ಲ ಮಕ್ಕಳ. ನಾನಂತೂ ಮಾಡೋಕೆ ರೆಡಿ ಇದ್ದೀನಿ. ಬಟ್ ನಿಮಗೆ ಬೇಕಂತಂದ್ರೆ ಸರ್ ವಿ ವಾಂಟ್ ಕ್ಲಾಸಸ್ ಆನ್ ಸಂಡೇ ಅಂತ ಕಮೆಂಟ್ ಮಾಡಿ ಮಕ್ಕಳ. ಆ್ಯಂಡ್ ಐ ಆಮ್ ರೆಡಿ ಟು ಡೂ ಇಟ್. ಓಕೆ, ಸೊ ನೆಕ್ಸ್ಟ್ ಮಕ್ಕಳ 1 ಶಾಟ್ ರೆಕಾರ್ಡಿಂಗ್ ಆಲ್ಸೋ ಅವೈಲಬಲ್ ಆಫ್ಟರ್ ಲೈವ್ ಕ್ಲಾಸ್. ಅಂದರೆ ಅರ್ಥ ಏನು? ವಾಟ್ ಯು ಮೀನ್ ಬೈ ದಿಸ್? ದಿಸ್ ಮೀನ್ಸ್ ಸ್ಟೂಡೆಂಟ್ಸ್, ನಿಮ್ಗೇನಾದರೂ ಲೈವ್ ಕ್ಲಾಸಸ್ ನೋಡೋಕ್ಕಾಗಲಿಲ್ಲ, ಲೈವ್ ಕ್ಲಾಸಸ್ ನನಗೆ ಇಷ್ಟ ಆಗೋದಿಲ್ಲ ಸರ್, ರೆಕಾರ್ಡಿಂಗೇ ನೋಡ್ತೀನಿ ಅಂತಂದರೆ ಖಂಡಿತ ಮಕ್ಕಳ ನೀವು ನೋಡ್ಬೋದು. ಸೊ ನೀವು ಲೈವ್ ಕ್ಲಾಸ್ ಮುಗಿದ್ಮೇಲೆ, ಅಂದರೆ ಈಗ ಮಾರ್ನಿಂಗ್ ಸಪೋಸ್ 8 to 11 ಒಂದು ಕ್ಲಾಸ್ ಇದೆ. ಸೊ ನೀವು ಹೇಳೋದೇ 9 ಗಂಟೆ 10 ಗಂಟೆ ಅಂತ ಅನ್ಕೊಳ್ಳಿ. ಯಾಕಂದರೆ ಕೆಲವರೆಲ್ಲ ನೈಟ್ ಓದ್ತಾ ಇರ್ತಾರೆ. ಸೊ ನೀವು 10 ಗಂಟೆ ಎದ್ದೇಳ್ತೀರಾ ಅಂತಂದ್ರೂ ಪರವಾಗಿಲ್ಲ ಮಕ್ಕಳ. 10 ಗಂಟೆ ಮೇಲೆ ನೀವು ಆ ಕ್ಲಾಸ್ ಏನಿದೆ ಅದನ್ನು ರೆಕಾರ್ಡಿಂಗ್ ಕ್ಲಾಸಸ್ನ ಕೂಡ ನೋಡ್ಕೊಂಡು ಬರ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಇಟ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ನೆಕ್ಸ್ಟ್ ಬಂದು ಮಕ್ಕಳ ಚಾಪ್ಟರ್ ವೈಸ್ ಕ್ಲಾಸ್ ನೋಟ್ ಸಿಗುತ್ತೆ. ಹೌದು, ಸೊ ಪ್ರತಿಯೊಂದು ಕ್ಲಾಸ್ದು ಕೂಡ ನಿಮಗೆ PDF ಫಾರ್ಮೆಟಲ್ಲಿ ಮಕ್ಕಳ ನೋಟ್ ಸಿಗುತ್ತೆ. ಸೊ ನೀವೊಂದು ಕ್ಲಾಸ್ ಮುಗಿದ್ಮೇಲೆ ಆ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬಹುದು, ಅದರಿಂದ ಕೂಡ ಕುತ್ಕೊಂಡು ಓದ್ಕೋಬಹುದು. ನೆಕ್ಸ್ಟ್ ಸ್ಟೂಡೆಂಟ್ಸ್, ನಿಮಗೆ ಚಾಪ್ಟರ್ ವೈಸ್ ಟಾಪ್ 30 ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಹೋಗ್ತೀವಿ. ಅಂದರೆ DPP ಫಾರ್ಮೆಟಲ್ಲಿ ಮಕ್ಕಳ 30 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅದರದ್ದು ಸೊಲ್ಯೂಷನ್ಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ನೆಕ್ಸ್ಟ್ ಡೌಟ್ ಇಂಜಿನ್ ಇರುತ್ತೆ. ಹೌದು, ಯಾವುದೋ ಒಂದು ನಿಮಗೆ ಸ್ಲೈಡಲ್ಲಿ ಡೌಟ್ ಇತ್ತಂತಂದ್ರೆ ಆ ಸ್ಲೈಡ್ಗೆ ಹೋಗಿ ಮಕ್ಕಳ ಡೌಟ್ ಕೇಳಿದ್ರೆ ನಮ್ಮ ಡೆಡಿಕೇಟೆಡ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವ್ರಿಗೆ ಇದೇ ಕೆಲಸ ಮಕ್ಕಳ. ನಿಮ್ಮ ಏನು ಡೌಟ್ಸ್ ಬರುತ್ತೆ ಆ ಡೌಟ್ಸ್ನ ಆದಷ್ಟು ಬೇಗ ನಿಮಗೆ ಸೊಲ್ಯೂಷನ್ಸ್ ಕೊಟ್ಟು ಆ ಡೌಟ್ಸ್ನ ಕ್ಲಿಯರ್ ಮಾಡೋದೇ ಕೆಲಸ ಇರುತ್ತೆ. ಆ್ಯಂಡ್ ಯು ವಿಲ್ ಕ್ಲಿಯರ್ ಯುವರ್ ಡೌಟ್ಸ್ ವೆರಿ ಫಾಸ್ಟ್ಲಿ. ಆ್ಯಂಡ್ ಟಾಪ್ 200 ಕ್ವಶನ್ಸ್ ಸಬ್ಜೆಕ್ಟ್ ವೈಸ್. ಹೌದು, ಪ್ರತಿಯೊಂದು ಸಬ್ಜೆಕ್ಟ್ ಕೂಡ, ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಟಾಪ್ 200 ಕ್ವಶನ್ಸ್ನ ಯಾವುದು ಓದ್ಬೋದು ಅಂತ ಆ ಕ್ವಶನ್ಸ್ಗಳನ್ನ ಲಿಸ್ಟ್ ಕೊಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ ಮಕ್ಕಳ, ಅದ್ರದ್ದು ವಿಡಿಯೋ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಟಾಪ್ ಪಾಸ್ಟ್ 5 years ಏನಿದೆ ಮಕ್ಕಳ, ಅದ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳದ್ದು ವಿಡಿಯೋ ಸೊಲ್ಯೂಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಯೋಚನೆ ಮಾಡಿ ಮಕ್ಕಳ, ನಾನು ಏನು ಪ್ರೈಸ್ ಹೇಳ್ತೀನಿ ನೆಕ್ಸ್ಟ್, ಆ ಪ್ರೈಸ್ಗೆ ಈ ಥರ ಆಫರಿಂಗ್ ನಿಮ್ಮ ಕರ್ನಾಟಕದಲ್ಲಿ ಮಕ್ಕಳ ಎಲ್ಲೂ ಕೂಡ ಸಿಗಕ್ಕೆ ಚಾನ್ಸೇ ಇಲ್ಲ. ನೋ ಡೌಟ್ ಇನ್ ಇಟ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಮಿನಿಮಮ್ 10,000 ಮಕ್ಕಳ, ಮಿನಿಮಮ್ 10,000 ಆ್ಯಂಡ್ ಇಟ್ ಮೂವ್ಸ್ ಅಪ್ ಟು 25,000-30,000 ಆಲ್ಸೋ ಇನ್ ಕರ್ನಾಟಕ. ಸೊ ನಿಮಗೆ ಆ್ಯಂಡ್ ಅವರು ಮಕ್ಕಳ ನಿಮಗೆ ಗೊತ್ತಿರುತ್ತೆ, ಒಂದು ಕ್ಲಾಸಲ್ಲಿ 60-70 ಜನ ಮಕ್ಕಳಿರ್ತಾರೆ. ಆ್ಯಂಡ್ ಅದರಲ್ಲಿ ನಿಮಗೆ ಈ ರೀತಿ ನಾವು ಹೇಳ್ಕೊಡೋ ರೀತಿ ಹೇಳ್ಕೊಡೋಕೆ ಚಾನ್ಸೇ ಇಲ್ಲ. ನೋ ಡೌಟ್ ಇನ್ ಇಟ್ ಮಕ್ಕಳ. ನಾವು ಹೇಳ್ಕೊಡೋಷ್ಟು ಡೀಟೇಲ್ ಆಗಿ ಆ್ಯಂಡ್ ನಾವು ನಿಮಗೆ ಕೊಡ್ತಿರೋಷ್ಟು ಆಫರಿಂಗ್ ಮಕ್ಕಳ ಕರ್ನಾಟಕದಲ್ಲಿ ಯಾರು ಕೊಡೋಕ್ಕೆ ಚಾನ್ಸೇ ಇಲ್ಲ. ನೋ ಡೌಟ್ ಇನ್ ಇಟ್. ಆ್ಯಂಡ್ ಹೇಳ್ತಾ ಇದ್ದೀನಿ ಮಕ್ಕಳ, ಯು ವಿಲ್ ಡೆಫಿನೆಟ್ಲಿ ರಿಗ್ರೆಟ್ ಇಫ್ ಯು ಡೋಂಟ್ ಯುಟಿಲೈಸ್ ದಿಸ್ ಬ್ಯಾಚ್ ಇನ್ ಅ ವೆರಿ ವೆಲ್ ಗುಡ್ ವೇ. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ ನೋಡಿ ಇದರಲ್ಲಿ, ಸೊ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಯಾಕೆ ತಗೋಬೇಕು, ಏನಾಗಿರುತ್ತೆ ಇದರಲ್ಲಿ? ಸೊ ಇದು ಪೇಡ್ ಬ್ಯಾಚ್ ಆಗಿರುತ್ತೆ. ಸೊ ಯಾರು KCETಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ತಿರೋ ಅವ್ರಿಗೆ ಆಗ್ತಿರುತ್ತೆ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಕಂಪ್ಲೀಟ್ KCET ಸಿಲೆಬಸ್ ವಿಲ್ ಬಿ ಕವರ್ಡ್. ಹೌದು, ಕ್ಲಾಸ್ 11th ಕ್ಲಾಸ್ 12th ಎಲ್ಲನೂ ಕೂಡ ಕವರ್ ಮಾಡ್ತೀವಿ ಇದರಲ್ಲಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಕ್ಲಾಸ್ 11th ಕೂಡ ಕವರ್ ಮಾಡ್ತಾ ಇದೀವಿ. ತಲೆ ಹೋಗ್ಲಿ ಮಕ್ಕಳ ಇದು. ಓಕೆನಾ? ಸೊ ನೆಕ್ಸ್ಟ್ ಬಂದು ನಿಮಗೆ, ಸೊ ಬೋತ್ PCM ಆ್ಯಂಡ್ PCB ಸ್ಟ್ರೀಮ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಬ್ಯಾಚ್. ಹೌದು, ಬಯಾಲಜಿ ಕೂಡ ಇರುತ್ತೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಕೂಡ ಇರುತ್ತೆ ಮಕ್ಕಳ. ಈ 4 ಸಬ್ಜೆಕ್ಟ್ಸ್ ಕೂಡ ಇಲ್ಲಿ ತರೋ ಆ್ಯಂಡ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ ಕ್ಲಾಸಸ್ ವಿಲ್ ಬಿ ಕಂಡಕ್ಟೆಡ್ ಲೈವ್ ಎಕ್ಸ್ಕ್ಲೂಸಿವ್ಲಿ ಆನ್ PW ಆ್ಯಪ್. ಇದು ಯೂಟ್ಯೂಬಲ್ಲಿ ಬರುತ್ತಾ? ಖಂಡಿತ ಬರೋದಿಲ್ಲ. ಇದು ಬರೋದೇನೆ ಮಕ್ಕಳ PW ಆ್ಯಪಲ್ಲಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ನೆಕ್ಸ್ಟ್ ನೋಡಿ, 1 ಶಾಟ್ ಕ್ಲಾಸ್ ರೆಕಾರ್ಡಿಂಗ್ಸ್ ವಿಲ್ ಬಿ ಅವೈಲೇಬಲ್ ಆಫ್ಟರ್ ಈಚ್ ಲೈವ್ ಸೆಷನ್. ಸೊ ಒಂದು ಲೈವ್ ಸೆಷನ್ ಆದಮೇಲೆ ಮಕ್ಕಳ ಇದ್ರದ್ದು 1 ಶಾಟ್ ವೀಡಿಯೋಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಆಲ್ರೆಡಿ ಹೇಳಿದೆ ನಾನು ನಿಮಗೆ, ರೆಕಾರ್ಡಿಂಗ್ ಫಾರ್ಮೆಟಲ್ಲಿ ನೋಡಬೇಕಂದ್ರೆ ರೆಕಾರ್ಡಿಂಗ್ ಫಾರ್ಮೆಟಲ್ಲಿ ಕೂಡ ಇದನ್ನ ನೋಡ್ತಾ ಬರ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ನೆಕ್ಸ್ಟ್ ಗರುಡ ಟೆಸ್ಟ್ ಸೀರೀಸಿಗೆ ಬರೋಣ. ಸೊ ಆಲ್ರೆಡಿ ಗೊತ್ತಾಯ್ತು ಮಕ್ಕಳ, ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸಿಂದ ಏನು ಬೆನಿಫಿಟ್ ಅಂತ. ಈಗ ಗರುಡ ಟೆಸ್ಟ್ ಸೀರೀಸ್ ಏನಿದು? ಟೆಸ್ಟ್ ಸೀರೀಸ್ ಮಕ್ಕಳ, ನಿಮಗೆ ಮಾಕ್ ಟೆಸ್ಟ್ ತಗೋಬೇಕು. ನನಗೆ ಮೊನ್ನೆ ಸುಜನ್ ಒಂದು ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಒಂದು ವಿಷಯ ಹೇಳ್ದ. ಏನಂತ ಹೇಳ್ದ ಅಂತಂದರೆ, ಅವನ ಫ್ರೆಂಡ್ ಒಬ್ಬ, ಆ್ಯಕ್ಚುಲಿ ಇವನ್ ಕಂಪೇರ್ ಮಾಡೋಣ ಫಸ್ಟ್, ಅವನದನ್ನು ವೀಡಿಯೋದಲ್ಲೂ ಕೂಡ ಇದೆ. ಸೊ ಯಾಕೆ ಟೆಸ್ಟ್ ಸೀರೀಸ್ ಅವಶ್ಯಕತೆ ಬೀಳುತ್ತೆ, ಯಾಕೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ನಾವು ಲಾಸ್ಟ್ ಟೈಮ್ ಮಕ್ಕಳ ಒಂದು ಸಫಲತಾ ಟೆಸ್ಟ್ ಸೀರೀಸ್ ಅಂತ ಮಾಡಿದ್ವಿ. ಆ ಸಫಲತಾ ಟೆಸ್ಟ್ ಸೀರೀಸ್ ಮಕ್ಕಳ ಹೆಂಗೆ ಅಂತಂದರೆ 60 seconds ಆನ್ ಆಗುತ್ತೆ. ನೀವು ಕ್ವಶನ್ ಆನ್ ಮಾಡ್ತಿದ್ದಂಗೆ 60 seconds ಅಂದರೆ ಟೈಮ್ ಜೊತೆ ಟೈಮ್ ರನ್ ಆಗ್ತಾ ಬರುತ್ತೆ. ಸೊ ಟೈಮ್ ರನ್ ಆಗ್ತಿದ್ದಂಗೆ ನೀವು ಸಾಲ್ವ್ ಮಾಡ್ತಾ ಬರ್ತಾನೆ. ಸೊ ಯು ವಿಲ್ ಗೆಟ್ ಟು ನೋ ಒಂದು ಕ್ವಶನ್ನ ಎಷ್ಟು ಸೆಕೆಂಡ್ಸಲ್ಲಿ ಅಥವಾ ಎಷ್ಟು ನಿಮಿಷದಲ್ಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಇದರಿಂದ ಮಕ್ಕಳ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಟೈಮ್ ಜೊತೆ ರನ್ ಆಗಬೇಕು ಅಂತ.
ಸೊ ಅವ್ನ ಫ್ರೆಂಡ್ ಈ ಕೆಲಸ ಮಾಡಿರಲಿಲ್ಲ. ಸೊ ಏನಾಯ್ತು ಎಕ್ಸಾಮಲ್ಲಿ ಅವನಿಗೆ ಬರೀ 5 ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಒಂದು 30 ಮಿನಿಟ್ಸ್ ತೊಗೊಂಡಿದ್ದಾನೆ. ಯಾಕಂತಂದರೆ ಅವನಿಗೆ ವರ್ಚುವಲಿ ಅವ್ನಿಗೆ ಗೊತ್ತಿಲ್ಲ, ಅವ್ನ ಮೈಂಡ್ ಟೈಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕಂದರೆ ಅವ್ನ ಟೈಮ್ ಜೊತೆ ಓಡಿ ಅಭ್ಯಾಸನೇ ಮಾಡ್ಕೊಂಡಿಲ್ಲ. ಸೊ ಅವನೇನು ಮಾಡಿದ್ದಾನೆ, 5 ಕ್ವಶನ್ ಸಾಲ್ವ್ ಮಾಡೋದು 30 ಮಿನಿಟ್ಸ್ ತೊಗೊಂಡಿದ್ದಾನೆ. ಟೈಮ್ ನೋಡ್ತಿದ್ದಾನೆ, 30 ಮಿನಿಟ್ಸ್ ಹೊಟ್ಟೋಗಿದೆ. ಎಕ್ಸಾಮ್ ಇರೋದೇ 70 ಮಿನಿಟ್ಸ್. ಜಸ್ಟ್ ಥಿಂಕ್, ಈ ನೆಕ್ಸ್ಟ್ 40 ಮಿನಿಟ್ಸಲ್ಲಿ ಅವನು 55 ಕ್ವಶನ್ ಸಾಲ್ವ್ ಮಾಡಬೇಕು. ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಈವನ್ ದೋ ಯು ಆರ್ ನಾಲೆಡ್ಜಬಲ್, ನಿಮ್ಮ ನಾಲೆಡ್ಜ್ ಎಷ್ಟೇ ಇರಲಿ ಮಕ್ಕಳ, ನೀವು ಟೈಮ್ ಜೊತೆ ಅದು ಓಡೋದು ಕಳಿಲಿಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ, ಯು ವಿಲ್ ಸಫರ್ ಲೈಕ್ ಎನಿಥಿಂಗ್. ಯಾಕಂದರೆ KCET ಎಕ್ಸಾಮ್ ಮಕ್ಕಳ, ಈವನ್ JEE ಮೇನ್ಸಲ್ಲಿ ಒಳ್ಳೊಳ್ಳೆ ರ್ಯಾಂಕ್ ತೊಗೊಳ್ಳೋರು ಕೂಡ ಇಲ್ಲಿ ತುಂಬ ಟೈಮ್ ಫೇಲ್ ಆಗ್ತಾರೆ. ಅಂದರೆ ರ್ಯಾಂಕಿಂಗ್ ಕಡಿಮೆ ಆಗುತ್ತೆ, ಎಲ್ಲ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಟೈಮ್ ಜೊತೆ ಓಡೋ ಅಭ್ಯಾಸ ಇರೋದಿಲ್ಲ. ನೋಡಿ, KCET ಎಕ್ಸಾಮ್ಸಲ್ಲಿ ಮಕ್ಕಳ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತಂದರೆ, ದೆರ್ ಆರ್ 60 ಕ್ವಶನ್ಸ್. ಈ 60 ಕ್ವಶನ್ಸಲ್ಲಿ ಮಕ್ಕಳ ನಿಮಗೆ ದೆರ್ ಆರ್ 20 ಕ್ವಶನ್ಸ್ ವಿಚ್ ಆರ್ ವೆರಿ ಈಸಿ. 15ರಿಂದ 20 ಕ್ವಶನ್ ಮಕ್ಕಳ ನಿಮ್ಮ ಜಸ್ಟ್ NCERT ಬೇಸ್ಡ್ ಮೇಲೆ ಕ್ವಶನ್ಸ್ ಬಂದ್ಬಿಡುತ್ತೆ. ನೀವು NCERT ಅಂದರೆ ಬೋರ್ಡ್ ಎಕ್ಸಾಮ್ಸ್ಗೆ ಪರ್ಫೆಕ್ಟ್ ಆಗಿದ್ರೆ 20 ಕ್ವಶನ್ ಖಂಡಿತ ನೀವು ಸಾಲ್ವ್ ಮಾಡ್ತೀರಿ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ 25 ಕ್ವಶನ್ಸ್ ವಿಲ್ ಬಿ ಮಾಡರೇಟ್ ಲೆವೆಲ್. ಸ್ವಲ್ಪ KCET ಲೆವೆಲ್ಗಿಂತ ಸ್ವಲ್ಪ ಜಾಸ್ತಿ ಲೆವೆಲ್ ಇರುತ್ತೆ. ಸೊ ಯಾರು ಜಾಸ್ತಿ MCQsಗಳನ್ನ ಸಾಲ್ವ್ ಮಾಡಿರ್ತಾರೆ ಅವ್ರು ಅದನ್ನು ಸಾಲ್ವ್ ಮಾಡ್ತಾರೆ. ತುಂಬ MCQsಗಳನ್ನ ಸಾಲ್ವ್ ಮಾಡಿರೋ ಮಕ್ಕಳ ಹೇಳ್ತಾ ಇದ್ದೀನಿ, 45 ಮಾರ್ಕ್ಸ್ ತೊಗೊಳೋದು KCET ದೊಡ್ಡ ವಿಷಯ ಅಲ್ವೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ 15 ಕ್ವಶನ್ಸ್ ಏನು ಬರುತ್ತೆ, ಇದು ಕಾನ್ಸೆಪ್ಷುಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಮಾತ್ರ ಈ ರೀತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಅಂದರೆ ದೆರ್ ಆರ್ 3 ಟೈಪ್ಸ್ ಆಫ್ ಕ್ವಶನ್ಸ್ ವಿಚ್ ಅಪಿಯರ್ ಇನ್ ಎಕ್ಸಾಮ್ಸ್. ಆ್ಯಂಡ್ ನಾವು ಮಕ್ಕಳ ಟೆಸ್ಟ್ ಸೀರೀಸ್ನ ಮಾಡ್ತಿರೋದು ಕೂಡ ಅದೇ ರೀತಿನೇ. ಸೊ ಈ 3 ರೀತಿಯ ಕ್ವಶನ್ಸ್ಗಳನ್ನ ತರ್ತಾ ಇದ್ದೀವಿ. ಸೊ ಈ ಫಸ್ಟ್ 20 ಕ್ವಶನ್ಸ್ ಏನಿದೆ ಮಕ್ಕಳ, ಇದು ನಿಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಮಕ್ಕಳ 25 ಕ್ವಶನ್ಸ್ ನಿಮ್ಮ ಲೆವೆಲ್ನ ಸ್ವಲ್ಪ ಟೆಸ್ಟ್ ಮಾಡುತ್ತೆ ಮಕ್ಕಳ. ಸ್ವಲ್ಪ ಇಂಪ್ರೂವೈಸೇಷನ್ಸ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ ಅಂತ ಒಂದು ಟೈಮ್ ಕೊಡುತ್ತೆ, ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ 15 ಕ್ವಶನ್ಸ್ ಇದೆ ಮಕ್ಕಳ, ಕಾನ್ಸೆಪ್ಷುಲಿ ಕ್ಲಾರಿಟಿ ತಗೋಬೇಕಾಗುತ್ತೆ. ಅಂದರೆ ನಿಮ್ಮ ಯಾವುದು ವೀಕರ್ ಏರಿಯಾಸ್ ಇರುತ್ತೆ, ವೀಕರ್ ಏರಿಯಾಸ್ನ ಮಕ್ಕಳ ಅದು ಪಾಯಿಂಟ್ ಔಟ್ ಮಾಡುತ್ತೆ. ಅದರಿಂದ ಮಕ್ಕಳ ನೀವು ಯಾವ ರೀತಿ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಕಾರಣಕ್ಕೆ ಹೇಳ್ತಾ ಇರೋದು ಮಕ್ಕಳ, ಟೆಸ್ಟ್ ಸೀರೀಸ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮಾಕ್ ಟೆಸ್ಟ್ ಮಕ್ಕಳ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟೇ ನಾಲೆಡ್ಜ್ ಇರಲಿ, ಮಾಕ್ ಟೆಸ್ಟ್ ತಗೊಳ್ಳೇಬೇಕು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಮಕ್ಕಳ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಇದರಲ್ಲಿ ಅಂತಂದರೆ, ಸೊ ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ. ಹೌದು, ಪ್ರತಿಯೊಂದು ಚಾಪ್ಟರ್ಸ್, ಕ್ಲಾಸ್ 11th, ಕ್ಲಾಸ್ 12th ಪ್ರತಿಯೊಂದು ಚಾಪ್ಟರ್ಸಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಇರುತ್ತೆ ಮಕ್ಕಳ. ಆ್ಯಂಡ್ ಫಸ್ಟ್ ನೀವು ಒಂದು ಚಾಪ್ಟರ್ ಓದಿದ್ರಿ. ಇವತ್ತು ಮಕ್ಕಳ ನಮ್ಮ ಏನು ಕ್ರ್ಯಾಶ್ ಕೋರ್ಸಲ್ಲಿ ಒಂದು ಚಾಪ್ಟರ್ ಮುಗಿಸಿರ್ತೀರಾ ಅಂತ ಅನ್ಕೊಳ್ಳಿ. ಆ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ಮಕ್ಕಳ ಚಾಪ್ಟರ್ ವೈಸ್ ಟೆಸ್ಟ್ ಸೀರೀಸಲ್ಲಿ ಓದ್ಕೊಳ್ಳಿ. ಅದಾದಮೇಲೆ ಕಮಿಂಗ್ ಟು ದಿಸ್ ಪಾರ್ಟ್ ಟೆಸ್ಟ್. ಸೊ ಪಾರ್ಟ್ ಟೆಸ್ಟ್ ಅಂದರೆ 3ರಿಂದ 4 ಚಾಪ್ಟರ್ಸ್ಗಳನ್ನ ಕಂಬೈನ್ ಮಾಡ್ತೀವಿ, ಅದರಲ್ಲಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಅಷ್ಟೇ ಮಕ್ಕಳ, ಒಂದು 3ರಿಂದ 4 ಚಾಪ್ಟರ್ಸ್ಗಳು ಮುಗಿದ್ಮೇಲೆ ಸ್ಟಾರ್ಟ್ ವಿತ್ ಯುವರ್ ಪಾರ್ಟ್ ಟೆಸ್ಟ್. ಫುಲ್ ಲೆಂತ್ ಟೆಸ್ಟ್ ಅಂದರೆ 60 ಕ್ವಶನ್ಸ್ಗಳದ್ದು ಫುಲ್ ಲೆಂತ್ ಟೆಸ್ಟ್. ಸೊ ಸಿಲೆಬಸ್ ಮುಗಿತಾ ಇದೆ ಅಂತಂತಾಗ್ಲೇ ಲಾಸ್ಟಲ್ಲಿ ಮಕ್ಕಳು 4-5 ದಿನದಲ್ಲಿ ಫುಲ್ ಲೆಂತ್ ಟೆಸ್ಟ್ಗಳನ್ನ ತೊಗೊಳಕ್ಕೆ ಶುರು ಮಾಡಿ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೋಬೇಕು ಮಕ್ಕಳ. ಹೇಳ್ತಾ ಇದ್ದೀನಿ 16 ಅವರ್ಸ್ ಮಿನಿಮಮ್ ಟು ಮಿನಿಮಮ್ ಮಕ್ಕಳ, 16 ಅವರ್ಸ್ ನೀವು ಕೂತ್ಕೊಂಡು ಓದಲೇಬೇಕು ಡ್ಯೂರಿಂಗ್ ದಿಸ್ ಕ್ರ್ಯಾಶ್ ಕೋರ್ಸ್. 6 ಅವರ್ಸ್ ಆರ್ 7 ಅವರ್ಸ್ ನಿದ್ದೆ ಮಾಡಿ ಮಕ್ಕಳ. ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಅವಾಯ್ಡ್ ಮಾಡಿ. ಆ್ಯಂಡ್ ಜಸ್ಟ್ ಯು ಡೆಡಿಕೇಟ್ ಯುವರ್ ಸೆಲ್ಫ್ ಫಾರ್ ಸ್ಟಡೀಸ್. ಸಾಕು ಮಕ್ಕಳ, ಖಂಡಿತ ಒಳ್ಳೆ ರ್ಯಾಂಕ್ ಬರುತ್ತೆ. ಸೊ ಮೇಕ್ ಯುವರ್ ಮೈಂಡ್ ದಟ್ ಎಸ್ ನಾನು 16 ಅವರ್ಸ್ ಓದ್ತೀನಿ. ಈ 35 ಡೇಸ್ ಮಕ್ಕಳ 16 ಅವರ್ಸ್ ಓದಿ ಹೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ರ್ಯಾಂಕ್ ಕೂಡ ಸಿಕ್ಕಾಬಡೆ ಇನ್ಕ್ರೀಸ್ ಆಗುತ್ತೆ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಕಮಿಂಗ್ ಟು ದಿಸ್ ಮೀಡಿಯಂ ಟು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಮಕ್ಕಳ ಯಾವ ರೀತಿ ಕ್ವಶನ್ಸ್ ಬರುತ್ತೆ KCET ಅಂತ ಹೇಳಿದ್ದೀನಿ. ಆ್ಯಂಡ್ ಈ ಎಲ್ಲ ರೀತಿ ಮಕ್ಕಳ ನಿಮಗೆ ಗರುಡ ಟೆಸ್ಟ್ ಸೀರೀಸಲ್ಲಿ ಕ್ವಶನ್ಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಡೀಟೇಲ್ ವಿಡಿಯೋ ಸೊಲ್ಯೂಷನ್ಸ್. ಹೌದು, ನಾವು ಬರೀ ಕ್ವಶನ್ಸ್ ಕೊಟ್ಬಿಟ್ಟು ಇದನ್ನು ಸಾಲ್ವ್ ಮಾಡಿ ಅಂತ ಹೇಳೋದಿಲ್ಲ. ಕೆಲವು ಟೈಮಲ್ಲಿ ನಿಮಗೆ ಕ್ವಶನ್ಸ್ಗೆ ಸೊಲ್ಯೂಷನ್ಸ್ ಕೂಡ ಗೊತ್ತಾಗದಿರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಮ್ಮ ಮಕ್ಕಳ ವಿಡಿಯೋ ಸೊಲ್ಯೂಷನ್ಸ್ ಕೊಡ್ತೀವಿ. ಸೊ ನೀವು ಅನಾಲಿಸಿಸ್ ಮಾಡ್ಬೋದು, ನಿಮ್ಗೆ ಯಾಕೆ ಇಲ್ಲಿ ಕ್ವಶನ್ಸ್ಗಳು ತಪ್ಪಾಗಿದೆ, ಆನ್ಸರ್ ಯಾಕೆ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಕೆಲವು ಟೈಮಲ್ಲಿ ನೀವೇನು ಸೊಲ್ಯೂಷನ್ ತೊಗೊಂಡಿರ್ತೀರಿ ಮಕ್ಕಳ, ಅದಕ್ಕಿಂತ ಈಸಿ ಸೊಲ್ಯೂಷನ್ಸ್ ನಮ್ಮ ಎಕ್ಸ್ಪರ್ಟ್ಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ನಿಮಗೆ ಗೊತ್ತಾಗುತ್ತೆ ಇನ್ನೂ ಈಸಿ ಅಪ್ರೋಚ್ ಯಾವುದು ಅಂತ. ಸೊ ಎಲ್ಲ ಕಾರಣಕ್ಕೂ ಮಕ್ಕಳ ವಿಡಿಯೋ ಸೊಲ್ಯೂಷನ್ಸ್ನ ಕೂಡ ಕೊಡ್ತೀವಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಕ್ಕಳ ನಿಮಗೆ ಸೆಲ್ಫ್ ಅನಾಲಿಸಿಸ್. ಹೌದು, ಸೊ ನಿಮಗೆ ಗೊತ್ತಾಗುತ್ತೆ ಮಕ್ಕಳ, ಅದಾದಮೇಲೆ ಎಷ್ಟು ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಿದ್ದೀರಿ ಅಂತ ಹೇಳಿ, ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ನಿಮ್ಮ ಅನಾಲಿಸಿಸ್ ಗೊತ್ತಾಗುತ್ತೆ, ಯಾವ ಚಾಪ್ಟರ್ ನಿಮಗೆ ಸ್ಟ್ರಾಂಗ್ ಇದ್ದೀರಿ, ಯಾವ ಚಾಪ್ಟರ್ ವೀಕ್ ಇದ್ದೀರಿ ಅಂತ ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳ. ನಿಮಗೆ ಗೊತ್ತಿಲ್ಲದಂಗೆ ಹೇಳ್ತಾ ಇದ್ದೀನಿ, ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಯೋರ್ ಎಕ್ಸಾಮ್ಸ್. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ಇದರಲ್ಲಿ ನಿಮಗೆ ಲರ್ನ್ ಟು ಮ್ಯಾನೇಜ್ ಟೈಮ್. ಹೌದು, ಆಗಲೇ ಹೇಳ್ದಂಗೆ ಮಕ್ಕಳ ನಾನು ನಿಮಗೆ ಯಾವ ರೀತಿ 60 ಸೆಕೆಂಡ್ಸ್ಗೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದು ಅಂತ ಗೊತ್ತಾಗ್ತಾ ಬರುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಮಕ್ಕಳ ಇದರಲ್ಲಿ ಇನ್ಕ್ರೀಸ್ ಯುವರ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ಹೌದು, 70 ನಿಮಿಷದಲ್ಲಿ ಮಕ್ಕಳ 60 ಕ್ವಶನ್ನ ಸಾಲ್ವ್ ಮಾಡಬೇಕು. ಅದರಲ್ಲೇ ತಿಳ್ಕೊಳ್ಳಿ ಮಕ್ಕಳ ಯಾವ ರೀತಿ ನಿಮ್ಮ ಸ್ಪೀಡ್ ಮತ್ತು ಅಕ್ಯುರಸಿ ಇಂಪ್ರೂವ್ ಆಗುತ್ತೆ ಅಂತೇಳಿ. ಆ್ಯಂಡ್ ಖಂಡಿತ ಮಕ್ಕಳ ಈ ಟೆಸ್ಟ್ ಸೀರೀಸಿಂದ ನಿಮ್ಮ ಸ್ಪೀಡ್ ಮತ್ತು ಅಕ್ಯುರಸಿ ಎರಡೂ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಟೂಡೆಂಟ್ಸ್, ನಿಮಗೆ ಇದರಲ್ಲಿ ಸೊ ಗರುಡ ಟೆಸ್ಟ್ ಸೀರೀಸಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ಮಕ್ಕಳ. ಒಂದು ನಿಮಿಷ. ಓಕೆ, ಸೊ ಲೆಟ್ ಮಿ ಡಿಲೀಟ್ ದಿಸ್ ಸ್ಲೈಡ್. ಫೈನ್. ಸೊ ನೋಡಿ ಮಕ್ಕಳ, ಇದರಲ್ಲಿ ಎಷ್ಟು ಕ್ವಶನ್ಸ್ಗಳು ಬರುತ್ತೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ, ಎಷ್ಟು ಟೆಸ್ಟ್ಗಳಿರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಮಕ್ಕಳ. ನೋಡಿ, ಕ್ಲಾಸ್ 11th ಮಕ್ಕಳ ದೇರ್ ವಿಲ್ ಬಿ 10 ಟೆಸ್ಟ್. ಕ್ಲಾಸ್ 12th ಮಕ್ಕಳ ದೇರ್ ವಿಲ್ ಬಿ 16 ಟೆಸ್ಟ್.
ಓಕೆ ಅಂಡ್ ಇದು ಇಂಟರ್ಮೀಡಿಯೇಟ್ ಕ್ವಶನ್ಸ್ ಇರುತ್ತೆ ಎರಡು ಕೂಡ, ಅಂದ್ರೆ ಮೀಡಿಯಂ ಲೆವೆಲ್ ಕ್ವಶನ್ಸ್ ಇರುತ್ತೆ ಇವೆರಡರಲ್ಲೂ ಕೂಡ. ಅಂಡ್ ನೆಕ್ಸ್ಟ್ ಮಕ್ಕಳ ಕ್ಲಾಸ್ 12 ಅಲ್ಲಿ ಅಡ್ವಾನ್ಸ್ ಲೆವೆಲ್ ಟೆಸ್ಟ್. ಯಾಕೆ ಸರ್ ಈ ತರ? ಯಾಕಂದ್ರೆ ಕ್ಲಾಸ್ 11 ಅಲ್ಲಿ ಮಕ್ಕಳ ಯೂಶಲಿ ಈಸಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸುಮ್ಮನೆ ನಾವು ಡಿಫಿಕಲ್ಟ್ ಕ್ವಶನ್ಸ್ ಕೊಟ್ಟು ನಿಮ್ಮ ಕಾನ್ಫಿಡೆನ್ಸ್ ನ ಡೌನ್ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಈ ಟೆಸ್ಟ್ ಕಂಡಕ್ಟ್ ಮಾಡ್ತಿರೋದು ಎಕ್ಸಾಕ್ಟ್ಲಿ KCET ಯಾವ ರೀತಿ ಪ್ಯಾಟರ್ನ್ ಇದೆ ಮಕ್ಕಳು ಅದೇ ರೀತಿ. ಬಟ್ ಕ್ಲಾಸ್ 12 ಅಲ್ಲಿ ಕೆಲವು ಅಡ್ವಾನ್ಸ್ ಕ್ವಶನ್ಸ್ ಬರುತ್ತೆ. ನಾನು ಹೇಳಿದ್ನಲ್ಲ ಮಕ್ಕಳ ಲಾಸ್ಟ್ 15 ಕ್ವಶನ್ಸ್ ವಿಲ್ ಬಿ ಅ ಬಿಟ್ ಡಿಫಿಕಲ್ಟ್, ವಿಚ್ ವಿಲ್ ಬಿ ಕಾನ್ಸೆಪ್ಚುಯಲಿ ಓರಿಯೆಂಟೆಡ್ ಅಂತ. ಆ ರೀತಿ ಕ್ವಶನ್ಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ ಮಕ್ಕಳು. ಅಷ್ಟೇ ಅಲ್ಲ 10 ಫುಲ್ ಲೆಂತ್ ಟೆಸ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ 60 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಇನ್ನು ಉಳಿದಿರೋದ್ರಲ್ಲಿ ಮಕ್ಕಳ 20 ಮತ್ತೆ 30 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸಾಕಲ್ಲ ಒಂದೊಂದು ಚಾಪ್ಟರ್ ಅಲ್ಲಿ ಮಕ್ಕಳ ನಿಮ್ಮ ಟೆಸ್ಟ್ ಮಾಡೋದಕ್ಕೆ 20 ಮತ್ತೆ 30 ಕ್ವಶನ್ಸ್ ಇದ್ರೆ ಸಾಕು. ಅಂಡ್ ಲಾಸ್ಟ್ ಅಲ್ಲಿ ಮಕ್ಕಳ ಇಲ್ಲಿ ನಿಮ್ಗೆ ಎಷ್ಟು ಟೆಸ್ಟ್ ಸಿಗುತ್ತೆ? 10 ಫುಲ್ ಲೆಂತ್ ಟೆಸ್ಟ್ ಸಿಗುತ್ತೆ. ಇಷ್ಟನ್ನು ಮಾಡಿ ಸಾಕು, ನಿಮ್ಗೇನೆ ಗೊತ್ತಾಗುತ್ತೆ ಯಾವ ಲೆವೆಲ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತೇಳಿ. ಅಂಡ್ ನೆಕ್ಸ್ಟ್ ಮಕ್ಕಳ ಬಂದು ಓಕೆ ಅಷ್ಟೇ ಅಲ್ಲ, ಇಲ್ಲಿ ನೋಡಿ 5 ಸೆಕ್ಷನ್. ಓಕೆ ಇಲ್ಲಿ ನೋಡಿ 5 ಸೆಕ್ಷನಲ್ ಪಾರ್ಟ್ ಟೆಸ್ಟ್ ಕೂಡ ಇದೆ ಸಪರೇಟ್ ಆಗಿ. 10 ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅಲ್ದೇನೆ ಓಕೆ ಇಲ್ಲಿ 5 ಸೆಕ್ಷನಲ್ ಪಾರ್ಟ್ ಟೆಸ್ಟ್ ಕೂಡ ಇದೆ. ಓಕೆ ಇದು ಗೊತ್ತಾಗುತ್ತೆ ಮಕ್ಕಳ, ನಿಮ್ಮ ಟೆಸ್ಟ್ ಸೀರೀಸ್ ತಗೊಂಡಾಗ ಗೊತ್ತಾಗುತ್ತೆ. ಅಂದ್ರೆ ಕಂಬೈನ್ ಮಾಡಿ ಕೊಡ್ತಾ ಹೋಗ್ತೀವಿ ಅಷ್ಟೇ, ಕೆಲವು ಚಾಪ್ಟರ್ಸ್ಗಳನ್ನ ಕಂಬೈನ್ ಮಾಡಿ ಟೆಸ್ಟ್ಗಳನ್ನ ಕೊಡ್ತಾ ಹೋಗ್ತೀವಿ ಅಷ್ಟೇ. ಅಂಡ್ ನೆಕ್ಸ್ಟ್ ಬಂದು ನಿಮಗೆ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ಬಂದಾಗಲೂ ಕೂಡ ಅಷ್ಟೇ ಮಕ್ಕಳ, ಕ್ಲಾಸ್ 11 10 ಟೆಸ್ಟ್ ಸಿಗುತ್ತೆ. ಕ್ಲಾಸ್ 12 ಮಕ್ಕಳ 16 ಟೆಸ್ಟ್ ಸಿಗುತ್ತೆ. ಕ್ಲಾಸ್ 12 ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ಗಳು 16 ಟೆಸ್ಟ್ ಸಿಗುತ್ತೆ ಮಕ್ಕಳ. ಅಂಡ್ ಸೇಮ್ ಥಿಂಗ್ 5 ಸೆಕ್ಷನಲ್ ಪಾರ್ಟ್ ಟೆಸ್ಟ್ ಸಿಗುತ್ತೆ. ಅಂಡ್ 10 ಫುಲ್ ಲೆಂತ್ ಟೆಸ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ ಸೊ ಕಮಿಂಗ್ ಟು ದಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಅಷ್ಟೇ. ಸೊ ದೇರ್ ಆರ್ 10 ಟೆಸ್ಟ್ ಇನ್ ಕ್ಲಾಸ್ 11. 12th ಅಲ್ಲಿ ಮಕ್ಕಳ 15 ಟೆಸ್ಟ್ ಸಿಗುತ್ತೆ. ಓಕೆ ಅಂಡ್ ಇದರಲ್ಲೂ ಕೂಡ ಅಷ್ಟೇ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಟೆಸ್ಟ್ ಕೂಡ 15 ಸಿಗುತ್ತೆ ಇದರಲ್ಲಿ. ಅಂಡ್ ಸೇಮ್ ಥಿಂಗ್ ಸ್ಟೂಡೆಂಟ್ 5 ಸೆಕ್ಷನಲ್ ಟೆಸ್ಟ್ ಮತ್ತೆ 10 ಫುಲ್ ಲೆಂತ್ ಕೂಡ ಟೆಸ್ಟ್ ಸಿಗುತ್ತೆ. ಅಂಡ್ ಕಮಿಂಗ್ ಟು ಬಯಾಲಜಿ ಸ್ಟೂಡೆಂಟ್ಸ್, ಕ್ಲಾಸ್ 11th ಅಲ್ಲಿ ಬರೀ 4 ಟೆಸ್ಟ್ ಇದೆ. ಇಟ್ಸ್ ಓಕೆ. ಕ್ಲಾಸ್ 12th ಅಲ್ಲಿ ಮಕ್ಕಳ 15 ಟೆಸ್ಟ್, ಕ್ಲಾಸ್ 12th ಅಲ್ಲಿ 15 ಟೆಸ್ಟ್ ಅಷ್ಟೇ ಅಲ್ಲ ಮಕ್ಕಳ 5 ಸೆಕ್ಷನಲ್ ಟೆಸ್ಟ್ ಅಂಡ್ 10 ಫುಲ್ ಲೆಂತ್ ಟೆಸ್ಟ್. ಅರ್ಥ ಆಯ್ತಲ್ಲ ಮಕ್ಕಳ? ಇಷ್ಟು ಕಂಟೆಂಟ್ ನಿಮ್ಗೆಲ್ಲಾರು ಸಿಗೋಕೆ ಚಾನ್ಸಸ್ ಇದೆಯಾ? ಚಾನ್ಸೇ ಇಲ್ಲ ಅಲ್ಲ. ಅಂಡ್ ಈಗ ಮಕ್ಕಳ ನಿಮಗೆ ಕಡೆಯದಾಗಿ ಬರ್ತಾ ಇರೋದು ಯಾವ್ದು ಅಂತಂದ್ರೆ ಆಫರಿಂಗ್. ಓಕೆ ಐ ನೋ ಸ್ಟೂಡೆಂಟ್ಸ್ ಯು ಆರ್ ಆಲ್ ವೇಟಿಂಗ್ ಫಾರ್ ಇಟ್. ಸೊ ನೋಡಿ ಮಕ್ಕಳ, ಆಕ್ಚುಲ್ ಬಂದು ನಮ್ಮ ಗರುಡ ಟೆಸ್ಟ್ ಸೀರೀಸ್ ಆಗ್ಬೋದು, ಇಲ್ಲ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಆಗ್ಬೋದು ಮಕ್ಕಳ, ಅದರದ್ದು ಪ್ರೈಸ್ ಬಂದು 2999 ಇದೆ. ಬಟ್ 2999 ಆಕ್ಚುಯಲ್ ಪ್ರೈಸ್ ಇದ್ರು ಕೂಡ ಅಲಕ್ ಪಾಂಡೆ ಸರ್ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ತುಂಬಾನೇ ಕಡಿಮೆ ಅಮೌಂಟ್ ಅಲ್ಲಿ ಮಕ್ಕಳ ಈ ಬ್ಯಾಚಸ್ನ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ನಿಮ್ಮ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಏನಿದೆ ಇದನ್ನ ನಾನು ಕೊಡುವಂತ ಕೂಪನ್ ಕೋಡ್ನ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ಕೊಳ್ಳಿ. ನಾನು ಕೊಡುವಂತ ಕೂಪನ್ ಕೋಡ್ನ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ, ಅಥವಾ ನಾವು ಕೂಪನ್ ಕೋಡ್ ಈ ಆಫರ್ ಎಂಡ್ ಆಗೋ ಅಷ್ಟರಲ್ಲಿ ನೀವು ಬ್ಯಾಚ್ನ ತಗೊಳ್ಳಿಲ್ಲ ಅಂತಂದ್ರೆ ಮಕ್ಕಳ ಆಕ್ಚುಯಲ್ ಪ್ರೈಸ್ ಬಂದು 1799 ಕೂಡ ಆಗ್ಬೋದು, ಇಲ್ಲ ಅಂತಂದ್ರೆ 2999 ಕೂಡ ಆಗ್ಬೋದು. ಬಟ್ ನೀವೇನಾದ್ರೂ ಈ ಕೂಪನ್ ಕೋಡ್ನ ಯೂಟಿಲೈಸ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಯಾವುದು KCET 500 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ 500 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಬ್ಯಾಚ್ ಪ್ರೈಸ್ ಏನಾಗುತ್ತೆ ಮಕ್ಕಳ 1299 ಆಗುತ್ತೆ. ಈ ಪ್ರೈಸ್ ಬೇಕಂತಂದ್ರೆ ಯು ನೀಡ್ ಟು ಯೂಸ್ ದಿಸ್ ಕೂಪನ್ ಕೋಡ್ KCET 500. ಅದೇ ರೀತಿ ಇದು ಕೂಡ ಅಷ್ಟೇ 2999 ಇದೆ. ಬಟ್ ಇದನ್ನ ಮಕ್ಕಳ ನೀವೇನಾದ್ರು ನಾನು ಕೊಡೋ ಕೂಪನ್ ಕೋಡ್ನ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬ್ಯಾಚ್ ಪ್ರೈಸ್ ಬಂದು 1499 ಕೂಡ ಆಗ್ಬೋದು, ಇಲ್ಲ 2999 ಕೂಡ ಆಗ್ಬೋದು. ಅಂಡ್ ನಾನು ಹೇಳೋದೇನಂತ ಅಂದ್ರೆ ನೀವೇನಾದ್ರು ಗರುಡ GARUDA 300 ಇಲ್ಲಿ ನೋಡಿ ಮಕ್ಕಳ ಎಕ್ಸಾಕ್ಟ್ ಏನಿದೆ ಇದೇ ರೀತಿ ಕೂಪನ್ ಕೋಡ್ನ ಯೂಟಿಲೈಸ್ ಮಾಡ್ಕೊಂಡ್ರೆ ಈ ಏನಿದೆ ಮಕ್ಕಳ ನಮ್ಮ ಟೆಸ್ಟ್ ಸೀರೀಸ್ ಇದು ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ? 300 ರೂಪೀಸ್ಗೆ ಸಿಗ್ತಾ ಹೋಗುತ್ತೆ. 300 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. 300 ರೂಪೀಸ್ ಡಿಸ್ಕೌಂಟ್ ಸಿಗೋದ್ರಿಂದ ಮಕ್ಕಳ ನಿಮಗೆ ಏನಾಗುತ್ತೆ ಅಮೌಂಟ್ ಅಂದ್ರೆ 1199 ಆಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡ್ರೆ ಮಕ್ಕಳ 300 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಬ್ಯಾಚ್ ಪ್ರೈಸ್ ಎಷ್ಟಾಗುತ್ತೆ ಮಕ್ಕಳ 1199 ಆಗುತ್ತೆ. ಅಂಡ್ ನನಗೂ ಕೂಡ ಗೊತ್ತಿಲ್ಲ ಮಕ್ಕಳ ಎಷ್ಟು ಬೇಗ ಈ ಆಫರ್ ಎಂಡ್ ಆಗುತ್ತೆ ಅಂತೇಳಿ, ಯಾಕಂದ್ರೆ ದಿಸ್ ಇಸ್ ಅ ಲಿಮಿಟೆಡ್ ಟೈಮ್ ಆಫರ್. ಸೊ ನಿಮ್ಗೇನಾದ್ರೂ ಈ ಪ್ರಿಪರೇಷನ್ಸ್ ಮಾಡ್ಕೋಬೇಕು KCET ಎಕ್ಸಾಮ್ಸ್ಗೆ ಅಂಡ್ ರ್ಯಾಂಕ್ನ ಇಂಪ್ರೂವೈಸ್ ಮಾಡ್ಕೋಬೇಕು, ಚೆನ್ನಾಗಿ ರ್ಯಾಂಕ್ ತಗೋಬೇಕು ಅಂತಿದ್ರೆ ಮಕ್ಕಳ ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಮಕ್ಕಳ ಬ್ಯಾಚ್ನ ತಗೊಳ್ಳಿ. ಅಂಡ್ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡಿಕೊಂಡು ನಿಮ್ಮ KCET ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ ಮಕ್ಕಳ ಕಾಯ್ತಾ ಇರಿ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಹಾಗಾದ್ರೆ ಮಕ್ಕಳ ಸಿಗೋಣ. ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂತಂದ್ರೆ, ಸರ್ ಇಷ್ಟಲ್ಲದೆ ಇನ್ನೇನಾದರೂ ನಿಮಗೆ ಬೇಕು ಅಂತಂದ್ರೆ ಖಂಡಿತ ಮಕ್ಕಳ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ. ಅಂಡ್ ನಿಮ್ಗೆ ಏನೇ ಡೌಟ್ ಇದ್ರು ಮಕ್ಕಳ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡೋದು ಖಂಡಿತ ಮರಿಬೇಡಿ. ಅದಕ್ಕೆ ಕ್ಲಾರಿಟಿ ಕೂಡ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ. ಸಿಗೋಣ ಮಕ್ಕಳ. ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್.